ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ನನ್ನ ಪ್ರೀತಿ ವೀಕ್ಷಕರೇ, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವ ಅಡುವು 4ನೇ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತು ನಮ್ಮ ಮಕ್ಕಳು ನಿಮಗೆ ತೋರಿಸ್ಕೊಡ್ತಾರೆ. ಪ್ಲೀಸ್ ಅದಕ್ಕೂ ಮುಂಚೆ ನಿಮಗೆ ಒಂದು ವಿಷಯ ಹೇಳಬೇಕಂದ್ರೆ, ಪ್ಲೀಸ್ ನಮ್ಮ ಶ್ರಾವಣಿ ಭರತನಾಟ್ಯ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನೋಡಿಲ್ಲ, ನೋಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೋಡೋಣ. ಮೊದಲಿಗೆ ನಮಸ್ಕಾರ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ. ಮಾಡ್ಬೇಕಾದ್ರೆ ಮೊದಲಿಗೆ ಯಾವ ಹಸ್ತ ಇರ್ಬೇಕಿದೆ? ಯಾವ ಹಸ್ತ? ಕಟಕ ಮುಖ. ಮತ್ತಿದು ಸೋಲ ಪದ್ಮ ಮತ್ತು ಕಟಕ ಹಸ್ತನ್ನ ನಾವು ಯೂಸ್ ಮಾಡ್ತೀವಿ. ಇದು ಯಾವ ಹಸ್ತ? ಡೋಲಾ ಹಸ್ತ. ಇದು ಯಾವ ಹಸ್ತ? ಡೋಲಾ ಹಸ್ತ. ಫಸ್ಟ್ ಬಂದ್ ನೋಡ್ರಿ, ನಾವು ಯಾವ ರೀತಿ ಮಾಡ್ಬೇಕನ್ನೋದನ್ನ ತೋರ್ಸ್ಕೊಡ್ತೀನಿ, ನಂತರ ನೀವು ಮಾಡಿ. ಓಕೆ. ತಾ ತೈ ತೈ ತ ದಿತ್ ತೈ ತೈ ಟಾಮ್ ತಾ ತೈ ತೈ ಟಾಮ್ ದಿತ್ ತೈ ತೈ ಟಾಮ್ ತಾ ತೈ ತೈ ಟಾಮ್ ದಿತ್ ತೈ ತೈ ಟಾಮ್ ತಾ ತೈ ತೈ ಟಾಮ್ ದಿತ್ ತೈ ಟಿ ಟಾಮ್ ಟಾಮ್. ಈ ರೀತಿ ಮಾಡ್ಬೇಕು. ಇಡಿವನ್ ಕಿಟ್ಟ ತ ತ ತಾ ತೈ ತೈ ಟಾಮ್ ದಿತ್ ತೈ ತೈ ಟಾಮ್ 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 ಟಾಮ್. ಹೇಗನಿಸ್ತು ವೀಕ್ಷಕರೇ? ನಮ್ಮ ಮಕ್ಕಳು ವಿಶ್ವ ಅಡುವು 4ನೇ ಸ್ಟೆಪ್ ಮಾಡಿದ್ರು. ಚೆನ್ನಾಗಿ ಅನಿಸ್ತಲ್ಲ? ನೀವು ಕೂಡ ನಮ್ಮ ಶ್ರಾವಣಿ ಭರತನಾಟ್ಯ ಯೂಟ್ಯೂಬ್ ಚಾನಲನ್ನು ನೋಡಿ ನಮ್ಮ ಮಕ್ಕಳು ಮಾಡಿದ್ದ ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತು, ತಟ್ಟಡುವು, ಮೆಟ್ಟಡುವು, ನಾಟಡುವು, ಕುದಿತ್ತ ಮೆಟ್ಟುವು, ಈಗ ನಾವು ವಿಶ್ವ ಅಡುವು ಮಾಡ್ತಾ ಇದ್ವಿ. ಪ್ಲೀಸ್ ಒಂದು ಸ್ವಲ್ಪ ನೋಡಿ ಕಲೀರಿ ಅಂತ ಹೇಳೋದೇ ನಮ್ಮ ಕಲ್ಪನೆ ಆಗಿರ್ತದೆ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಅಂತ ಹೃದಯಪೂರ್ವಕವಾದ ನಮಸ್ಕಾರಗಳು. ಧನ್ಯವಾದ.